ನಮಸ್ಕಾರ ಎಲ್ಲರಿಗೂ. ಇವತ್ತು ಡಿಜಿಟೆಕ್ RGB LED ಲೈಟ್ ವಿಡಿಯೋ ಲೈಟ್ನ 6 ವ್ಯಾಟ್ ಇದೆ. ಇದು ಇಂಟೆನ್ಸಿಟಿ. ಲೈಟ್ ಜಾಸ್ತಿ ಆದಷ್ಟು ನಿಮಗೆ ಫೋಕಸ್ ಲೈಟ್ ಜಾಸ್ತಿ ಬರುತ್ತೆ. ಹಾಗೆ ಇನ್ನೊಂದು ಶಟರ್ ಬಟನ್ ಅಂತ ಆರ್ಡರ್ ಮಾಡಿರೋ ಸಾನ್ಸ್ ಕಂಪ್ನಿದು. 2 ಅಮೆಝಾನ್ ಆರ್ಡರ್ ಮಾಡಿದ್ವಿ. ಇವೆರಡು ಇವತ್ತು ರಿವ್ಯೂ ಕೊಡೋಣ, ನೋಡೋಣ ಹೇಗಿದೆ ಅಂತ. ಇದು ಕಲರ್ ಟೆಂಪರೇಚರ್ 3000 ಇಂದ 6000 ಕೆಲ್ವಿನ್ ತನಕ ಇರುತ್ತೆ. ಸೌಂಡ್ಸ್ ರಿಮೋಟ್ ಶಟರ್ ಬಟನ್ ಇದು. ಮೊಬೈಲ್ಗೆ ಹಾಗೂ ವ್ಲಾಗರ್ಸ್ಗೆ ಎಲ್ಲ ಒಬ್ಬರೇ ಸೋಲೋ ವ್ಲಾಗಿಂಗ್ ಮಾಡ್ತೀವಿ ಅಂದರೆ ಇದು ಸ್ಟೇಷನರಿ ವಿತೌಟ್ ನಾನ್ ಮೂವಿಂಗ್ ವಿಡಿಯೋ ವ್ಲಾಗಿಂಗ್ ಆದರೆ ಇದು ಉಪಯೋಗ ಬರುತ್ತೆ. ಯಾಕಂದರೆ ಒಬ್ಬೊಬ್ಬರೇ ಹೋಗಿ ಬಟನ್ ಸ್ಟಾರ್ಟ್ ಮಾಡಿ ಎಲ್ಲ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇದು ಎರಡನ್ನೂ ಸೇರಿಸಿ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಇನ್ಕ್ಲೂಡಿಂಗ್ GST ಸೇರಿಕೊಂಡು 169 ಆಗಿದೆ. ಇದು ಆನ್ಲೈನಲ್ಲಿ ಒರಿಜಿನಲ್ ಪ್ರೈಸ್ ನಿಮಗೆ 299 ಇದೆ. ನಾನು ಆರ್ಡರ್ ಮಾಡ್ಬೇಕಾದ್ರೆ ಇದು ಅಮೆಝಾನಲ್ಲಿ ಸಿಕ್ಕಿದ್ದು 169 ರೂಪೀಸ್ಗೆ. ನೀವು ಬೇಕಾದ್ರೆ ಇದನ್ನು ಆರ್ಡರ್ ಮಾಡ್ಬೋದು. ಇದನ್ನು ಚೆಕ್ ಮಾಡೋಣ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಹಾಕಿ ಹೇಗಿದೆ ಅಂತ. ಆನ್ ಬಟನ್ ಇರುತ್ತೆ ಇಲ್ಲಿ. ಆನ್ ಮಾಡಿ ಬ್ಲಿಂಕ್ ಆಗುತ್ತೆ ನೋಡಿ. ಬ್ಲೂಟೂತ್ ಮೊಬೈಲೆಲ್ಲ ಆಂಡ್ರಾಯ್ಡೆಲ್ಲ ಆನ್ ಮಾಡಿದ್ವಿ. ಇದು ಆಂಡ್ರಾಯ್ಡಲ್ಲಿ ಕನೆಕ್ಟ್ ಮಾಡಿ, ಇದು iOS ಕನೆಕ್ಟ್ ಮಾಡಿ ಹೋಗಿ ಸರ್ಚಲ್ಲಿ AB ಶಟರ್ 3 ಅಂತ ಬರುತ್ತೆ. ಪೇರ್ ವಿತ್ AB ಶಟರ್ಸ್ ಅಂತ ಕೇಳುತ್ತೆ. ನೀವು ಕಾಂಟ್ರಾಕ್ಟ್ ಬೇಕಾದ್ರೆ ಅಲೋ ಆಕ್ಸೆಸ್ ಕೊಡ್ಬೋದು, ಇಲ್ಲ ಅಂದರೆ ಬರೀ ಓನ್ಲಿ ಪೇರ್ ಮಾತ್ರ ಕೊಡ್ಬೋದು. ಪೇರ್ ಆಗಿದೆ. ಈಗ ಬಟನಲ್ಲಿ ಆಂಡ್ರಾಯ್ಡ್ ಕನೆಕ್ಟ್ ಆಗೋದು, ಮೇಗಡೆ ಇರೋ ಬಟನ್ iOS, ಆಂಡ್ರಾಯ್ಡ್, ಆಪಲ್ ಐಫೋನ್ಗಳು ಕನೆಕ್ಟ್ ಆಗೋದು. ನೀವು ಈ ಬಟನ್ನ ಪ್ರೆಸ್ ಮಾಡಿ ಸ್ಟಾರ್ಟ್ ಆಗುತ್ತೆ ರೆಕಾರ್ಡು. ಆಂಡ್ರಾಯ್ಡಲ್ಲಿ ರೆಕಾರ್ಡ್ ಆಗ್ತಿದೆ ನೋಡ್ಬೋದು. ತಿರ್ಗಾ ಬೇಗ ಸ್ಟಾಪ್ ಮಾಡಬೇಕು ಅಂದರೆ ಸ್ಟಾಪ್ ಮಾಡಿದ್ರೆ ಆಗುತ್ತೆ. ಅದೇ ತಿರ್ಗಾ ಬಟನ್ ಪ್ರೆಸ್ ಮಾಡಿದ್ರೆ ಅದು ಸ್ಟಾಪ್ ಆಗುತ್ತೆ. ಈಗ ನೆಕ್ಸ್ಟ್ ಫೋಟೋ ಟ್ರೈ ಮಾಡೋಣ. ಅದನ್ನೇ ಅಲ್ಟ್ರಾ HD ಇಲ್ಲ ಪ್ರೋ ಫೋಟೋ ಯಾವ ಮೋಡ್ಗಾರು ಹೋಗಿ ನೀವು ಫೋಟೋ ಬೇಕಾದ್ರೆ ನೀವು ಸುಮ್ಮನೆ ಪ್ರೆಸ್ ಮಾಡಿ ಸಾಕು, ಫೋಟೋ ಕ್ಲಿಕ್ ಆಗಿ ಆಲ್ರೆಡಿ ಆಗಿದೆ ನೋಡ್ಬೋದು. ಫೋಟೋ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಇದೆ ಅದು ಫೋಟೋ. ಹೀಗೆ ಇದು ಎಲ್ಲ ವ್ಲಾಗರ್ಸ್ಗೆ, ಸೋಲೋ ವ್ಲಾಗರ್ಸ್ಗೆ ಹಾಗೂ ಎಲ್ಲರಿಗೂ, ಯಾರು ಇನ್ನೊಬ್ರು ಇರಲ್ಲ, ಇನ್ನೊಬ್ರು ಫ್ರೆಂಡ್ ಇರಲ್ಲ, ಯಾರು ಇರಲ್ಲ ರೆಕಾರ್ಡ್ ಮಾಡೋಕ್ಕಿಲ್ಲ, ಯಾರು ಬೇಕು ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಇದು. ಅದು ಕಡಿಮೆ ಬಜೆಟು. ತಿರ್ಗಾ ಬೇಡ ಅಂದರೆ ನಿಮಗೆ ಇಲ್ಲಿ ಆಫ್ ಮಾಡ್ಬೋದು, ಆಫ್ ಆಗುತ್ತೆ. ಇದು ಆಯಿತು, ಚೆನ್ನಾಗಿದೆ ತುಂಬ. 10 ಔಟ್ ಆಫ್ 10ಗೆ ನಿಮ್ಗೆ ಔಟ್ ಆಫ್ 10ಗೆ 9 ಕೊಡ್ಬೋದು. ಯಾಕೆಂದರೆ ಸ್ವಲ್ಪ ಬಟನ್ ಎಲ್ಲ ಸ್ವಲ್ಪ ಲೂಸ್ ಇದೆ ಅಷ್ಟೇ. ಕ್ವಾಲಿಟಿ ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ರಿವ್ಯೂ ಕೊಡೋಕೆ ಹೋಗ್ತಾ ಇದ್ದೀನಿ. ಡಿಜಿಟೆಕ್ಕಿಂದು 6 ವ್ಯಾಟ್ ಅಂತ ಇದೆ ಪವರ್ ಔಟ್ಪುಟ್ಟು. ನಿಮಗೆ 3000 ಕೆಲ್ವಿನಿಂದ 6500 ಕೆಲ್ವಿನ್ ಇರುತ್ತೆ. 1500 mAh ಇರುತ್ತೆ. CRI 25, HRS 25. ಇದು ಪೋರ್ಟಬಲ್ ಇದಾಗುತ್ತೆ ಲೈಟು. ನಿಮಗೆ ಮೊಬೈಲ್ಗೆ, ಸೋಲೋ ವ್ಲಾಗಿಂಗ್ಗೆ, ವಿಡಿಯೋ ವ್ಲಾಗಿಂಗೆಲ್ಲ. ದೊಡ್ಡ ರಿಂಗ್ ಲೈಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ರಿಂಗ್ ಲೈಟ್ ಬರುತ್ತೆ ಅಮೌಂಟ್ ಪ್ರೈಸ್ಗೆ, ಆದರೆ ನಿಮ್ಗೆ ಇದು ಸ್ವಲ್ಪ ಡಿಜಿಟೆಕ್ ಈಗ ರನ್ನಿಂಗಲ್ಲಿ ಇರೋದ್ರಿಂದ ಇಂಡಿಯಾದಲ್ಲಿ ಆದಷ್ಟು ಕಡಿಮೆ ಸಿಗುತ್ತೆ. ಇದು ಅರೌಂಡ್ 1200 ನಾನು ಆರ್ಡರ್ ಮಾಡಿದ್ದು. ಅದೇ MRP ಬಂದರೆ ನಿಮಗೆ MRP 1999 ಇದೆ. ಡಿಸ್ಕೌಂಟಲ್ಲಿ ಆಫರ್ ನಡೀತಿತ್ತು. ಅಮೆಝಾನ್ ಆರ್ಡರ್ ಮಾಡಿದ್ದು 1999 ಇದೆ. ಬಾಕ್ಸ್ ಏನು ಟ್ಯಾಂಪರ್ ಆಗಿಲ್ಲ, ಚೆನ್ನಾಗೇ ಇದೆ. ಈ ಪ್ರಾಡಕ್ಟ್ ಇದೆ. ಇದು ಮೌಂಟು, ಮೊಬೈಲ್ಗೆ ನಿಮಗೆ ಕ್ಲಿಪ್ ಮೌಂಟ್ ಇದೆ. ಬೇಕು ಅಂದರೆ ನಿಮ್ಗೆ ಕ್ಲಿಪ್ ಮೌಂಟ್ ಆರ್ಡರ್ ಮಾಡೋ, ಇಲ್ಲ ಟ್ರೈಪಾಡಲ್ಲಿ ನಿಮ್ಗೆ ಇದು ಬರುತ್ತೆ ಮೌಂಟು, ಲೈಟ್ ಮೌಂಟಿಂಗ್ ಅಂತ. ಅದಕ್ಕೆ ಬೇಕಾದ್ರೆ ನೀವು ಥ್ರೆಡ್ಡೆಡ್ ಬರುತ್ತೆ, ಥ್ರೆಡ್ಡಿದ್ದು ಹಾಕ್ಬೋದು. ಇಲ್ಲಾಂದರೆ ಕ್ಲಿಪ್ ಮೌಂಟ್ ಡೈರೆಕ್ಟಾಗಿ ಕ್ಲಿಪ್ ಮಾಡ್ಬೋದು ಮೊಬೈಲ್ಗೆ. ಅದು ಬಿಟ್ಟರೆ ನಿಮಗೆ ಇದೆ ಚಾರ್ಜಿಂಗ್ ಕೇಬಲ್ದು. ನಾನು ಮೊಬೈಲಲ್ಲಿ ತೊಗೊಂಡಿದ್ದೀನಿ ಈಗ ಇಷ್ಟೇ. ಇನ್ನು ಹಿಂಗೆ ಪ್ರೆಸ್ ಮಾಡಿ ಓಪನ್ ಆಗುತ್ತೆ. ನಾರ್ಮಲ್ ನೀವು ಏನು ಕ್ಲಿಕ್ ಮಾಡ್ತೀರೋ ಅದನ್ನು ಅದೇ ಥರ. ನೀವು ಎಲ್ಲಿ ಬೇಕಾದ್ರೆ ಯಾವ ಮೊಬೈಲಲ್ಲಿ ಸೆಂಟ್ರಲ್ಲಿ ಹಾಕಬೇಕು, ಇಲ್ಲ ಅಂದರೆ ಸೈಡಲ್ಲಿ ಇರಬೇಕು. ಸ್ವಲ್ಪ ಕ್ಯಾಮ್ರಾ ಹತ್ರನೇ ಇರಬೇಕು. ಅದು ಜಾಸ್ತಿ ಕ್ಯಾಮ್ರಾ ಮೇಲೆ ಕವರ್ ಆಗಬಾರ್ದು. ಅದು ನೋಡಿ ಈ ಥರ ಓಪನ್ ಮಾಡಿ ಆಂಡ್ರಾಯ್ಡ್ ಮೊಬೈಲ್ ಕನೆಕ್ಟ್ ಮಾಡಿ. ಇದಕ್ಕೆ ನೀವು ಬೇಕು ಅಂದರೆ ಇದು ಕನೆಕ್ಟ್ ಮಾಡ್ಬೋದು. ಇದು ಆ್ಯಕ್ಚುಲಿ ಮೊಬೈಲ್ ಮೌಂಟಿಗೆ ಕೊಟ್ಟಿರೋದು, ಲೈಟಿಗೆ ಕೊಟ್ಟಿರೋದು ಮೌಂಟ್ ಮಾಡೋಕ್ಕೆ. ಆಮೇಲೆ ಚಾರ್ಜಿಂಗ್ ಇನ್ಪುಟ್ ಇದೆ. ಇದು ಆನ್ ಆಫ್ ಬಟನ್ ಇದೆ.
ಇದು ಆ್ಯಕ್ಚುಲಿ ಮೌಂಟಿಗೆ, ಇದು ಮೊಬೈಲ್ಗೆ ಕ್ಲಿಪ್ಪಿಂಗ್ ಮೌಂಟ್ ಮಾಡೋದಕ್ಕೆ. ಬೇಡ ಟ್ರೈಪಾಡಲ್ಲಿ ಟ್ರೈಪಾಡ್ ಕನೆಕ್ಟ್ ಮಾಡೋದು ಬರುತ್ತೆ. ಇಲ್ಲ ಅಂದರೆ ಫೋನ್ ಕೇಜಿಗೆ ಯೂಸ್ ಮಾಡೋಕ್ಕೆ, ಮೊಬೈಲ್ ಐಫೋನ್ ಲಾಗಿಂಗ್ ಮಾಡೋಕ್ಕೆ ಫೋನ್ ಕೇಜ್ ಇದೆ, ಅದಕ್ಕೆ ನೀವು ಆರಾಮಾಗಿ ಮೌಂಟಿಂಗ್ ತೊಗೊಂಡು ಮೌಂಟಿಂಗ್ ಇದು ಮಾಡ್ಕೊಬೋದು. ತುಂಬ ಕಡಿಮೆ ಪ್ರೈಸಲ್ಲಿ ಇದೆ, ಆಫರ್ ಮಾಡ್ಬೋದು. ಓಕೆ, ಆನ್ ಮಾಡಿ ನೋಡೋಣ. ನೋಡಿ, ಇದೆ ಇಲ್ಲಿ ಆನ್ಲೈನ್ ಇದರಲ್ಲಿ ಫೋಟೋ ಚೆಕ್ ಮಾಡಿ ನೋಡಿ. ಬ್ರೈಟ್ನೆಸ್ ಪ್ಲಸ್ ಅಂತ ಇದೆ, ಪ್ಲಸ್ ಮಾಡಿದ್ರೆ ಬ್ರೈಟ್ನೆಸ್ ಆಗುತ್ತೆ, ಬ್ರೈಟ್ನೆಸ್ ಬರುತ್ತೆ. ಮೈನಸ್ ಮಾಡಿದ್ರೆ ಬ್ರೈಟ್ನೆಸ್ ಆಗುತ್ತೆ. ಈಗ ಲೈಟ್ ಆಫ್ ಮಾಡ್ತೀನಿ, ಇದೆ ನೋಡಿ ಹೇಗಿದೆ ಅಂತ ನೋಡಿ. ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ, ಪ್ಲಸ್ ಮಾಡಿದ್ರೆ ಪ್ಲಸ್ಸು ವಾಲ್ಯೂಮ್ ಬರುತ್ತೆ. ಹೀಗೆ ಇದಾಯಿತು. ಫುಲ್ ಬ್ರೈಟ್ನೆಸ್ ಸಿಕ್ಕಿದೆ ನಿಮಗೆ. ಹಾಗೆ CTX ಅಲ್ಲಿ ಇದೆ ನಿಮಗೆ ವಾರ್ಮ್ ಲೈಟ್. ಇದು ವಾರ್ಮ್ ವೈಟು, ಇದು ನ್ಯೂಟ್ರಲ್ ಅಲ್ಲಿ ಕೆಲ್ವಿನ್ ಟೆಂಪರೇಚರ್ ಚೇಂಜ್ ಆಗ್ತಿರುತ್ತೆ. ಇದು RGB ಕಲರ್ ಇರಲ್ಲ ಇದರಲ್ಲಿ ನಿಮಗೆ. ವಾರ್ಮ್ ವೈಟ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ. ಫುಲ್ಲು 6500 ಕೆಲ್ವಿನೆಲ್ಲ ಯೂಸ್ ಮಾಡೋಲ್ಲ, 3000 ಮಾಡೋದು ಇದು. ಹಾಗೆ ನಿಮಗೆ FX ಅಂತ ಇದೆ. ನೆಕ್ಸ್ಟ್ 4ನೇ ಬಟನ್ನು FX ಅಂದರೆ ನಿಮ್ಗೆ RGB ಚೇಂಜ್ ಮಾಡ್ಕೊಬೋದು. ರೆಡ್ಡಲ್ಲಿ ಇದೆ ಈಗ ನೋಡು, ಆರೆಂಜು ರೆಡ್ ಚೇಂಜ್ ಆಗ್ತಿರುತ್ತೆ. ಅದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರುತ್ತೆ. ಬ್ಲಿಂಕ್ ಆಗಿ ಬರೋದು. ಅದು ನಿಮ್ಗೆ ಈ ಥರ ಬ್ಲಿಂಕ್ ಆಗೋದು, ಇಲ್ಲ ಟೆಂಪ್ರೇಚರ್ ಅಲ್ಲಿ ಸ್ಲೋ ಆಗಿ ಚೇಂಜ್ ಆಗೋದೆಲ್ಲ ಬೇಡ ಅಂದರೆ 5ನೇ ಬಟನ್ ಇದೆ. 5ನೇ ಬಟನ್ RGB ಬಟನ್ನು. RGB ಬಟನ್ ನೀವು ಒಂದ್ಸತಿ ಹೊತ್ತಿದ್ರೆ ರೆಡ್ ಕಲರ್ ಬರುತ್ತೆ. ತಿರ್ಗಾ ಆಮೇಲೆ ಆರೆಂಜು, ತಿರ್ಗಾ ಗ್ರೀನು, ಫುಲ್ ಗ್ರೀನು, ಬ್ಲೂ, ಹೀಗೆ ನಿಮ್ಗೆ ಕಲರ್ ಲೈಟ್ ಬರುತ್ತೆ, ರೈನ್ಬೋ ಕಲರ್ಸ್. ಮ್ಯಾಕ್ಸಿಮಮ್ ಯಾರು ಯೂಸ್ ಮಾಡಿದ್ರೆ ಮಾಡ್ಲಿಂಗು ಅದು ಇದು ಫೋಟೋಶೂಟ್ ಇದ್ರೆ ಯೂಸ್ ಮಾಡ್ತಾರೆ. ಇಲ್ಲ ನೀವು ಆರಾಮಾಗಿ ಇದಕ್ಕೆ ಹೋಗ್ಬೋದು. 3ನೇ ಬಟನಲ್ಲಿ 3rd ಬಟನ್ ಇದೆಯಲ್ಲ, OCT CCTK ಅಂತ ಇದೆ. 5 ವ್ಯಾಟ್ ಫುಲ್ ವ್ಯಾಟ್ ಚಾರ್ಜ್ ಮಾಡ್ಬೋದು. ಫುಲ್ ವ್ಯಾಟ್ ಚಾರ್ಜ್ ಇರ್ಬೇಕು ನಿಮಗೆ. ನಾನು ಆ್ಯಕ್ಚುಲಿ ಚಾರ್ಜ್ ಹಾಕಿಲ್ಲ, ಬ್ರೈಟ್ನೆಸ್ ಇನ್ನೂ ಬರುತ್ತೆ ಸ್ವಲ್ಪ. ಇಷ್ಟೇ ಇದೆ ರಿವ್ಯೂ. ಈಗ ಇದನ್ನು ಮೊಬೈಲ್ ಕನೆಕ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಈಗ ಫಸ್ಟ್ ಆಫ್ ಮಾಡ್ತೀನಿ. ನೋಡಿ, ಕನೆಕ್ಟ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ನೋಡಿ, ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ಗೆ ಹಾಕಿ ಕನೆಕ್ಟ್ ಮಾಡಿದ್ದೀನಿ. ಇದನ್ನು ವಿಡಿಯೋ ಹಾಕಿ ಈಗ ಲೈಟ್ನ ಆನ್ ಮಾಡೋಣ. ಫುಲ್ ಬ್ರೈಟ್ನೆಸ್ ಇಕ್ಕಿದ್ದೀನಿ, ವಾರ್ಮ್ ವೈಟಲ್ಲಿದೆ. ಲೈಟಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಅಷ್ಟೊಂದು ಇದೇನು ಕಾಣ್ತಾ ಇಲ್ಲ, ನಾರ್ಮಲ್ ನ್ಯೂಟ್ರಲ್ ಥರ ಕಾಣ್ತಿದೆ. ಇದ್ರಲ್ಲಿ ನೋಡ್ಬೋದು ನಿಮಗೆ. ಈ ಥರ ಯೂಸ್ ಮಾಡ್ಕೊಬೋದು ಬೇಕು ಅಂದರೆ. ಕತ್ಲೆಲ್ಲ ಯೂಸ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ, ಬ್ರೈಟ್ನೆಸ್ ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಫುಲ್ ಬ್ರೈಟ್ನೆಸ್ ಇದು. ತಿರ್ಗಾ ನೆಕ್ಸ್ಟು ಕೆಲ್ವಿನಲ್ಲಿ ಚೇಂಜ್ ಮಾಡ್ಕೊಬೋದು. ನೀವು ನೋಡ್ಬೋದು ಫುಲ್ಲು ನ್ಯೂಟ್ರಲ್ ವಾರ್ಮ್ ವೈಟ್, 3000 ಕೆಲ್ವಿನ್, 4000 ಕೆಲ್ವಿನ್, 5000 ಕೆಲ್ವಿನ್. ಹಾಗೆ ಇದು FX ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಇದು ಮೈನಸ್, ಇದು ಬ್ಲಿಂಕ್ ಆಗೋದು, ಸ್ಲೋ ಆಗಿ ಡಿಮ್ ಆಗಿ ಚೇಂಜ್ ಆಗ್ತಿರುತ್ತೆ ಕಲರ್ ನೆಕ್ಸ್ಟ್ ಕಲರ್ಗೆ. ಇದನ್ನು ಯೂಸ್ ಮಾಡ್ಬೋದು. ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ರೆ ಇದು ಕಲರ್ ಬೇಗ ಇದಾಗುತ್ತೆ. ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ರೆ ಫ್ಲ್ಯಾಶ್ ಆಗ್ತಿರುತ್ತೆ. ಫೋಟೋ ಇರಬೇಕು ಅಂದರೆ ನೀವು ಯೂಸ್ ಮಾಡ್ಕೊಬೋದು. 4ಕ್ಕೆ RGB ಕಲರು ರೆಡ್ಡಲ್ಲಿದೆ. ಆ್ಯಕ್ಚುಲಿ RGB ಕಲರ್ ಯೂಸ್ ಮಾಡ್ಬೇಕಾದ್ರೆ ನೀವು ನಾರ್ಮಲ್ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇಟ್ಕೊಂಡು ಚೆನ್ನಾಗಿರುತ್ತೆ. ಫೋಟೋಶೂಟ್ ಏನಾರು ಮಾಡ್ಬೇಕಾದ್ರೆ ಕಲರ್ ನೋಡಿ ಚೇಂಜ್ ಆಗುತ್ತೆ. ತಿರ್ಗಾ ಬ್ರೈಟ್ನೆಸ್ ನಾರ್ಮಲ್ ಇದಕ್ಕೆ ಹೋಗೋಣ, ಫುಲ್ ಬ್ರೈಟ್ನೆಸ್ ಥರ ಯೂಸ್ ಮಾಡ್ಬೋದು. ಇದನ್ನು ನಾರ್ಮಲ್ ಫೋನಲ್ಲೂ ಇರುತ್ತೆ ಲೈಟಿಂಗು, ಸ್ವಲ್ಪ ಲೈಟಿಂಗ್ ಬೇಕಾಗುತ್ತೆ. ನಾರ್ಮಲ್ ಲೈಟಿಂಗ್ ಇದೊಂದೇ ಬೇಕಾಗಿರಲ್ಲ, ಒಂದು ಫ್ರಂಟ್ ಲೈಟಿಂಗ್ ಇರುತ್ತೆ, ಒಂದು ಸೈಡ್ ಲೈಟ್, ಓವರ್ ಹೆಡ್ ಲೈಟ್ ಒಂದು ಬೇಕಾಗುತ್ತೆ. ಲಾಗಿಂಗ್ ಮಾಡ್ತೀವಿ ಸ್ಟೇಷನಲ್ಲಿ ನಿಮಗೆ.
ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಬೇಸಿಕ್ ಬಜೆಟಲ್ಲಿ ಫ್ರೆಂಡ್ಲಿ ಆಗಬೇಕು ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು 1300 ಇದಕ್ಕಿಂತ ಕಡಿಮೆದು ಸಿಗುತ್ತೆ ಆದರೆ ವಾರಂಟಿ ಬರುತ್ತೆ ಅಲ್ಲಿ ಗೊತ್ತಿಲ್ಲ ಅದೇ ನೋಡಿ ಬಜೆಟಲ್ಲಿ ಬಂದರೆ ತಗೊಳ್ಳಿ ನೀವು ಹೇಳೋದು ಯೂಸ್ ಮಾಡಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಇದು ಇಷ್ಟು ರಿವ್ಯೂ ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಚೆನ್ನಾಗಿತ್ತು ಅಂದರೆ ನಾನು ರಿವ್ಯೂ ನೋಡಿ ಥ್ಯಾಂಕ್ ಯು ಗಾಯ್ಸ್